ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಲ ಭೀಮರಾಯ ವರ್ಮಾ ಫೌಂಡೇಶನ್ ಯೂಟ್ಯೂಬ್ ಚಾನಲ್. ನಾನು ಮಹೇಶ್ ಲಳಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತೀನಿ. ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಡಿಮ್ಯಾಟ್ ಅಕೌಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋ ಮುಖಾಂತರ ನೀವು ಕೂಡ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಚಾಲೆಂಜ್ ಮಾಡಿದ್ನಿ. ಏನಪ್ಪ ಅಂದ್ರೆ 16,000 ರೂಪಾಯಿ ಅಮೌಂಟ್ ಇಟ್ಕೊಂಡು ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಟ್ರೇಡಿಂಗ್ ಮಾಡಿ ಡೈಲಿ ಪ್ರಾಫಿಟ್ ಅಥವಾ ಲಾಸ್ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ 1 ಕೋಟಿ ರೂಪಾಯಿ ಆಗುವವರೆಗೂ ನನ್ನ ಪೇನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೆ ಅಂತಂದ್ರೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕಾಗಿದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದ್ರೆ ನೀವು ಫಸ್ಟು ಸಾಲ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಎಲ್ಲಾದರೂ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ. ಅಲ್ಲಿ ಅಮೌಂಟನ್ನ ಅಲ್ಲಿ ನಿಮಗೇನು ಪೇಮೆಂಟ್ ಮಾಡ್ತಾರಲ್ಲ ಅದರಲ್ಲಿ ಸ್ವಲ್ಪ ಅಮೌಂಟ್ನ ನೀವು ಕೋಡಿಟ್ಟು ಡಿಮ್ಯಾಟ್ ಅಕೌಂಟಿಗೆ ಹಾಕಿ 16,000 ರೂಪಾಯಿ ಇಟ್ಕೊಂಡು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ. ಅಲ್ಲಿಂದ ನೀವು ಅಕೌಂಟ್ನ ಬಿಲ್ಡ್ ಮಾಡ್ತಾ ಹೋಗಿ ಅಂತ ಹೇಳಿದ್ದೆ. ಸೊ ನಾ ಏನು ಹೇಳಿದ್ದೆ ಯಾವಾಗಂದ್ರೆ, ನಾನು ನಿಮ್ಮ ಜೊತೆನೇ ಬೇಸಿಕ್ನಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಹೀಗಾಗಿ ನಾನು ಬೆಂಗಳೂರಿನಲ್ಲಿ ಓಲಾ ಊಬರ್ ಕಂಪನಿಯಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿನಿ. ಸೊ ನಾನು ಡೈಲಿ ಇಂತಿಷ್ಟಂತ ಅರ್ನಿಂಗ್ ಮಾಡ್ತೀನಲ್ಲ ಅದರಲ್ಲಿ ಒಂದಿಷ್ಟಂತ ಅಮೌಂಟನ್ನು ತೆಗೆದಿಟ್ಟು ನನ್ನ ಡಿಮ್ಯಾಟ್ ಅಕೌಂಟಿಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಲ್ಲಿವರೆಗೂ ಅಂದ್ರೆ 16,000 ರೂಪಾಯಿ ಆಗುವವರೆಗೂ ನಾನು ಡೈಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. 16,000 ರೂಪಾಯಿ ಆದರೆ ಅಲ್ಲಿಂದ ನಾನು ಟ್ರೇಡಿಂಗ್ ಮಾಡ್ತಾ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ 1 ಕೋಟಿ ರೂಪಾಯಿ ಆಗೋವರೆಗೂ ನನ್ನ ಪೇನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇದಕ್ಕಿಂತ ಮುಂಚೆನೇ ಒನ್ ಡೇಸ್ದು ನಾನು ನಿಮಗೆ ಅರ್ನಿಂಗ್ ತೋರಿಸಿದ್ದೆ. ಇದು ಸೆಕೆಂಡ್ ಡೇಸ್ ಅರ್ನಿಂಗು. ಸೊ ನಾನು ಇವತ್ತಿನ ಅರ್ನಿಂಗ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಇದರಲ್ಲಿ ಎಷ್ಟು ಅಮೌಂಟ್ ನಾನು ಡಿಮ್ಯಾಟ್ ಅಕೌಂಟಿಗೆ ಹಾಕ್ತಾಯಿದ್ದೀನಿ ಅಂತೇಳಿ ಇವಾಗ ತೋರಿಸ್ತೀನಿ. ಬನ್ನಿ, ನಾನು ಇವತ್ತಿನ ಅರ್ನಿಂಗ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಇದು ನಂದು ಓಲಾ ಪಾರ್ಟ್ನರ್. ಕೆಳಗಡೆ ಕೊನೆಗಿರೋ ಬಟನ್ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಮಹೇಶ್ ಎಸ್ ಲಳಿ ಅಂತಿದೆ. ಇದು ನನ್ನದೇ ಪ್ರೊಫೈಲು. ಸೊ ನಾನು ಇಲ್ಲಿ ಈ ಕಪ್ಪದ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇನ್ಸೆಂಟಿವ್ ತೋರಿಸುತ್ತೆ. ಇದು ಪಕ್ಕದಲ್ಲಿ ಒಂದು ರುಪೀಸ್ದು ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಇರುತ್ತೆ ಟುಡೇ ಅರ್ನಿಂಗು, ಆಮೇಲೆ ಬ್ಯಾಲೆನ್ಸು, ಅರ್ನಿಂಗ್ ಹಿಸ್ಟ್ರಿ ಅಂತ ಇರುತ್ತಲ್ಲ. ಇದರಲ್ಲಿ ನಾನು ಅರ್ನಿಂಗ್ ಹಿಸ್ಟ್ರಿ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇದು 4,978 ರೂಪಾಯಿ ತೋರಿಸ್ತಾ ಇದೆ. ನಾನು ಇದರಲ್ಲಿ 6ನೇ ತಾರೀಕಿಂದ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಇದರಲ್ಲಿ ನಾನು 6ನೇ ತಾರೀಕು 7ನೇ ತಿಂಗಳು 2024ರಂದು 2,696 ರೂಪಾಯಿ ನಾನು ಅರ್ನಿಂಗ್ ಮಾಡಿದ್ದೀನಿ. ಅದರಲ್ಲಿ ಇನ್ಸೆಂಟಿವ್ ಏನೂ ತೊಗೊಂಡಿಲ್ಲ. ಟೋಟಲ್ ಅರ್ನಿಂಗು 2,696 ರೂಪಾಯಿ. ರಿಫಂಡ್ ಅಂದರೆ ಇದು ಟೋಲ್ದು 60 ರೂಪಾಯಿ ಬಂದಿದೆ ನನಗೆ. ಕ್ಯಾಶ್ ಕಲೆಕ್ಟು 3,326 ರೂಪಾಯಿ ಆಯಿತಾ. ಸೊ ನಾನು ಈ 3,326 ರೂಪಾಯಿದಲ್ಲಿ ಇನ್ನೊಂದು ಖರ್ಚು ಮಾಡಿದ್ದೀನಿ ಅಂಥೇಳಿ ನಾನು ನಿಮಗೆ ಪೇಪರ್ನಲ್ಲೇ ಬರೋದು ತೋರಿಸ್ತೀನಿ. ಇವತ್ತು 6/7/2024 ಶನಿವಾರದಂದು ಹೊಲದಲ್ಲಿ ಕೆಲಸ ಮಾಡಿದ್ದೀನಿ. 4 ಸಲ ನಾನು 270 ರೂಪಾಯಿ 270 ರೂಪಾಯಿ ಅಂಥೇಳಿ 3 ಲೀಟ್ರದ್ದು ಹಾಕ್ಸಿದ್ದೀನಿ. ಟೋಟಲಾಗಿ 12 ಲೀಟ್ರ್ ಡೀಸೆಲ್ ಹಾಕಿದ್ದೀನಿ. 1,080 ರೂಪಾಯಿ ಡೀಸೆಲ್ ಹೋಗಿದೆ. ಅರ್ನಿಂಗ್ಸ್ ಬಂದುಬಿಟ್ಟು 2,696 ರೂಪಾಯಿ 83 ಪೈಸೆ ಆಗೈತೆ. ಹೊರ ಜಸ್ಟ್ 13 ಟ್ರಿಪ್ ಮಾಡೀನಿ. ಆಮೇಲೆ ಕ್ಯಾಶ್ ಕಲೆಕ್ಟು 3,326 ರೂಪಾಯಿ ಆಗಿದೆ. ಈ 3,326 ರೂಪಾಯಿದಲ್ಲಿ 1,080 ರೂಪಾಯಿ ಡೀಸೆಲ್ ಕಳೆದ್ರೆ 2,246 ರೂಪಾಯಿ ಉಳಿತೈತಿ. ಅದರಲ್ಲಿ ನಾನು ಒಬ್ಬರಿಗೆ 1,650 ರೂಪಾಯಿ ಕೊಡಬೇಕಾಗಿತ್ತು, ಅವ್ರಿಗೆ ಕೊಟ್ಟಿನಿ. 5,596 ರೂಪಾಯಿ ಉಳ್ಕೊಂಡಿದ್ದೆ. ಅದರಲ್ಲಿ ನಾನು ಟ್ರೇಡಿಂಗ್ ಅಂತ 300 ರೂಪಾಯಿ ತೆಗೆದಿಟ್ಟೀನಿ. ಇದು 296 ರೂಪಾಯಿ ನನಗೆ ಓದೈತಿ. ಅದು ನನ್ನ ಪರ್ಸ್ನಲ್ ಯೂಸ್ ಆಗುತ್ತೆ. ಟ್ರೇಡಿಂಗ್ ಅಂತ ನಾನು 300 ರೂಪಾಯಿ ತೆಗೆದಿಟ್ಟೀನಿ. ಸೊ ಹಳೇದು ನಾನು 335 ರೂಪಾಯಿ ಹಾಕಬೇಕಾಗಿತ್ತು. ಅಂದರೆ ನಾನು ಫಸ್ಟ್ ಡೇ ಅರ್ನಿಂಗ್ ಏನು ಹಾಕಿದ್ನಿ ಅದರ ಅಮೌಂಟ್ನ ಏನೋ ಡಿಮ್ಯಾಟ್ ಅಕೌಂಟಿಗೆ ಆ್ಯಡ್ ಮಾಡಿಲ್ಲ. ಸೊ ಅದನ್ನು ಆ್ಯಡ್ ಮಾಡಬೇಕು. ಆಮೇಲೆ ಈಗಿಂದು 300 ರೂಪಾಯಿ ಒಟ್ಟು 635 ರೂಪಾಯಿ ನಾನು ಡಿಮ್ಯಾಟ್ ಅಕೌಂಟಿಗೆ ಆ್ಯಡ್ ಮಾಡಬೇಕು. ಸೊ ನಾನು ನಿಮಗೆ ಡಿಮ್ಯಾಟ್ ಅಕೌಂಟಲ್ಲಿ 200 ರೂಪಾಯಿ ಈ 635 ರೂಪಾಯಿ ಹ್ಯಾಂಗೆ ಆ್ಯಡ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಬನ್ನಿ, ನಾವು ಇವತ್ತಿಂದ
35 ರೂಪಾಯಿನ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಆ್ಯಡ್ ಮಾಡ್ತಾ ಹೋಗೋಣ. ನಾನು ನಿಮ್ಮೆಲ್ಲರ ಜೊತೆ ನನ್ನ ಪೇನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದು ಜೀರೋದ ಡಿಮ್ಯಾಟ್ ಅಕೌಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಇದರಲ್ಲೇ ಟ್ರೇಡ್ ಮಾಡ್ತೀನಿ, ಆಮೇಲೆ ಇದರಲ್ಲೇ ಅಮೌಂಟ್ ಆ್ಯಡ್ ಮಾಡ್ತೀನಿ. ಇದರಲ್ಲೇ ನಾನು ನಿಮಗೆ 16,000 ರೂಪಾಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ 1 ಕೋಟಿ ರೂಪಾಯಿ ಆಗೋವರೆಗೂ ಇದೇ ಅಕೌಂಟಲ್ಲಿ ನಾನು ನಿಮಗೆ ನನ್ನ ಪೇನಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ನಂದು ಡಿಮ್ಯಾಟ್ ಅಕೌಂಟ್ ಓಪನ್ ಆಗೈತೆ. ನಾನು ಇದಕ್ಕೆ ಫಿಂಗರ್ ಪ್ರಿಂಟ್ ಇಟ್ಟಿದ್ದೆ, ಫಿಂಗರ್ ಪ್ರಿಂಟ್ ಟಚ್ ಮಾಡೋಣ ಲಾಕ್ ಓಪನ್ ಆಗಿದೆ ನೋಡಿ. ಇಲ್ಲಿಗೆ ಹಿಂಗಿರುತ್ತೆ: ವಾಚ್ ಲಿಸ್ಟು, ಆರ್ಡರ್ಸು, ಪೋರ್ಟ್ಫೋಲಿಯೋ, ಬಿಡ್ಸು, ಆಮೇಲೆ ಇಲ್ಲಿ ಕೆಳಗಡೆ VEL 213 ಇದು ನಮ್ಮದು ID ನಂಬರು. ನಾನು ಇದರಲ್ಲಿ ಕೆಳಗಡೆ ನೋಡಿ ಅಕೌಂಟು, ಫಂಡ್ಸು, ಆ್ಯಪ್ ಕೋಡು, ಪ್ರೊಫೈಲು, ಸೆಟ್ಟಿಂಗ್ಸ್ ಎಲ್ಲ ಇರೋದಿಲ್ಲ. ನಾನು ಇದರಲ್ಲಿ ಫಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಫಂಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಇಕ್ವಿಟಿ, ಕಮೋಡಿಟಿ ಅಂತಿದೆ, ಕೆಳಗಡೆ ಆ್ಯಡ್ ಫಂಡ್ ಅಂತಿದೆ, ವಿಡ್ರಾಲ್ ಅಂತಿದೆ. ನಾನು ಇದರಲ್ಲಿ ಆ್ಯಡ್ ಫಂಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಎಷ್ಟು ನಾವು ಅಮೌಂಟ್ ಆ್ಯಡ್ ಮಾಡೋರಿದ್ದೀವಿ? 635 ರೂಪಾಯಿ. ಓಕೆನಾ? ಸೊ ನಾವು ಇದರಲ್ಲಿ ಈ ಗೂಗಲ್ ಪೇ ಇದೆ, UPI ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಅದರ್ಸ್ ಇದೆ. ನಾವು ಇದರಲ್ಲಿ UPI ಮೂಲಕ ಹೋಗ್ತೀವಿ. ಸೊ ನಾವು ಇದರಲ್ಲಿ ತೋರಿಸ್ತದೆ ಕೆಳಗಡೆ ಯೂನಿಯನ್ ಬ್ಯಾಂಕ್ ತೋರಿಸ್ತದೆ, ಗೂಗಲ್ ಪೇ ತೋರಿಸ್ತಿದೆ, Paytm ತೋರಿಸ್ತಿದೆ, ಫೋನ್ಪೇ ತೋರಿಸ್ತಿದೆ. ನಾನು ಇದರಲ್ಲಿ ಫೋನ್ಪೇ ಕ್ಲಿಕ್ ಮಾಡ್ತೀನಿ. ಅಲ್ವೈಸ್ ಆಯಿತಾ? ಇದರಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಪಾಸ್ವರ್ಡ್ ನನಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಪಾಸ್ವರ್ಡ್ ಹಾಕಿದೆ. ಜೀರೋದ ಆಯಿತಾ? ನೋಡಿ ನನ್ನ ಡಿಮ್ಯಾಟ್ ಅಕೌಂಟಲ್ಲಿ ಈಗ 635 ರೂಪಾಯಿ ಇದೆ. ಸೊ ಇವತ್ತಿಗೆ ನನ್ನ ಅಕೌಂಟಲ್ಲಿ ಜೀರೋದ ಅಕೌಂಟಲ್ಲಿ 635 ರೂಪಾಯಿ ಆ್ಯಡ್ ಮಾಡಿದ್ದೀನಿ. ಸೊ ನಾಳೆನೂ ನಾನು ಎಷ್ಟು ಅಮೌಂಟ್ ಆ್ಯಡ್ ಮಾಡ್ತೀನಿ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಜೈ ಹಿಂದ್.